ಸೊ ಈಗ ನಮ್ಮ BPL ಬೆಳ್ಳಿ ಬಟ್ಲು ಪ್ರೀಮಿಯರ್ ಲೀಗ್ ಫೈನಲ್ ಅಂತ ತಲುಪಿದೆ. ರಾ 06 ಆ್ಯಂಡ್ RCB ಬೆಳ್ಳಿ ಬಟ್ಲು. ಕಾದು ನೋಡಬೇಕು ಯಾವ ಥರ ಆಡ್ತಾರೆ ಅಂತಂದು. ಫೀಲ್ಡ್ಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ಇವಾಗ ಪಿಚ್ ಹತ್ರನೇ ಇಟ್ಕೊಂಡು ನಾವು ವಿಡಿಯೋ ರೆಕಾರ್ಡ್ ಮಾಡೋಣ ಬನ್ನಿ. ರಣರೋಚಕವಾಗಿರುತ್ತೆ. ಕೀಪ್ ವಾಚಿಂಗ್. ಭಯಂಕರ ಬ್ಯಾಟಿಂಗು, ಫೀಲ್ಡಿಂಗು, ಬೌಲಿಂಗ್ ಕೂಡ. ಎಲ್ಲರೂ ದಯವಿಟ್ಟು ತಪ್ಪದೆ ಕೊನೆವರೆಗೂ ನೋಡಿ. ಏನಾಗಿದೆ ಅಣ್ಣ, ಇದ್ರ ಬಗ್ಗೆ ಮಾತಾಡ್ಬೇಕಿದೆ ಹೆಂಗೆ ಅಂತ ಗೊತ್ತಾಗಲ್ಲ. ಇದು ಎರಡು ಮ್ಯಾಚ್ ಗೆದ್ದಿದ್ದಾರೆ. ಇದು ಟಾಸ್ ಹಾಕಿಟ್ಟು 3 ಕಾಯಿನ್ ತಗೊಂಡು ಮತ್ತೆ ಯಾರ್ದು 2 ಎಡ್ ಬೀಳುತ್ತೋ ಅವ್ರು ಮ್ಯಾಚ್ ಆಡ್ತಾರೆ. ಇಲ್ಲೊಂದು 2 ಟೈಲ್ ಬೀಳುತ್ತೋ ಅವ್ರು ಮ್ಯಾಚ್ ಆಡ್ತಾರೆ. ಓಕೆ, ಇದರಲ್ಲಿ 1 ಕಾಯಿನ್ ಮಾಡಿರೋ ಫೈನಲ್ ಹೋಗ್ತಾರೆ. ಓಕೆ. ಇಷ್ಟೊತ್ತೆಲ್ಲ ಲೀಗ್ ಮ್ಯಾಚ್ ಆಡಿದ್ರು, ರಣರೋಚಕವಾಗೆಲ್ಲ ಮಾಡ್ತಾ ಇದ್ರು. ಈಗ ಸೆಮೀಸ್ 1-2 ಆಡೋದಕ್ಕೆ ಟಾಸ್ ಆಗ್ತಿದಾರೆ. ನೋಡೋಣ ಹೆಂಗಾಗುತ್ತೆ ಅಂತ. ಇದು ಬಂದ್ಬಿಟ್ಟು ರಮನ್ ನೋಡ್ತಾ, ಇದು ಬಂದ್ಬಿಟ್ಟು ರೈಸಿಂಗ್. ಇದು ವಾಲ್ ಸಂತಾನ ಮಾಡಿ ಸರಿ ಆಯ್ತು. ₹2 ದೊಡ್ಡ ಕಾಯಿನ್ ನಮ್ದಪ್ಪ. ಸರಿಯಾ? ಯಾರು ಫೈನಲ್ ಯಾರು ಹೋಗಿದಾರ ಸ್ವಲ್ಪ ಡೀಟೇಲ್ಸ್ ಕೊಡ್ಬೇಕು. ರಾಜ್ 06 ಅಣ್ಣ, ಏನಾಗಿದೆ ರಿಸಲ್ಟು? ತುಮಕೂರು ರಮನ್ ನೋಡ್ಕೊ ಫೈನಲ್. ಫೈನಲ್ RCB ಮತ್ತೆ ರೈಸಿಂಗ್ಸ್ ಫೈಟ್. ಈಗ RCB ಮತ್ತೆ ರೈಸಿಂಗ್ ಸ್ಟಾರ್ಸು ಸೆಮೀಸ್ ಆಡ್ತಾರೆ. ಸೆಮೀಸ್ RCB ರೈಸಿಂಗ್ ಸ್ಟಾರ್. ಸೆಮೀಸ್ RCB ರೈಸಿಂಗ್ ಸ್ಟಾರ್ಸು ಒಂದೇ ಸೆಮೀಸ್ ಅಲ್ಲ? ಒಂದೇ. ಓಕೆ ಮತ್ತೆ ಫೈನಲ್. ಓಕೆ, ಗಣಿ ಏನೋ ಹೇಳ್ತಾನೆ. ಗಣಿ ಗುಳಿ ಹೇಳಪ್ಪ. ಅಯ್ಯೋ ಅದನ್ನ ಹೇಳಕ್ಕೆ. ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹೆಂಗೈತಪ್ಪ ಗೋಪಿ ಫೀಲಿಂಗು? ನೋಡ್ಬೇಕಪ್ಪ, ಥ್ರಿಲ್ಲಿಂಗ್ ಐತೆ ಮ್ಯಾಚ್ ಇವಾಗ. RCB ನಮ್ದು ಫೈನಲ್ ಸೆಮೀಸ್ ಈಗ. ಸೆಮೀಸ್ ಈಗ. ಮಿಸ್ಟರ್ ತಿರುಮಲೇಶ್, ಹೆಂಗಿದೆ ಫೀಲಿಂಗು? ಅಷ್ಟೇ ಮಾಡ್ಬೇಕಿರೋದು. ಪರಮೇಶ ಹೆಂಗೆ ಫೀಲಿಂಗ್ ಹೆಂಗೈತೆ? ಅಲೆಕ್ಸ್ ಹೇಳಪ್ಪ, ಹೆಂಗಿದೆ ಫೀಲಿಂಗ್? ಜೋರಾಗೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೇಕು. ಸತೀಶ್ ಹೇಳಪ್ಪ. ಕ್ಯಾಪ್ಟನ್ ನಾವೇ ಅಲ್ಲಿ ಹೋಗಿ ಫೈನಲ್ಗೆ ಬೀಳ್ಸ್ಕೊಂಡಿದ್ದು ನಾವೇ. ಓಕೆ, ಸೂಪರ್. ನಿನ್ನೆಯಿಂದ BPL ಮ್ಯಾಚ್ ಸ್ಟಾರ್ಟ್ ಆಗಿದೆ ಬೆಳ್ಳಿ ಬಟ್ಟಲ್ಲಿ. ನಿನ್ನೆಯಿಂದ ರಣರೋಚಕ ಸ್ಟಾರ್ಟ್. ಲೀಗ್ಸ್ ಎಲ್ಲ ಆಡಿದ್ದಾರೆ. ಈಗ ಏನಾಗಿದೆ ಅಂದರೆ ಡೇ 2 ಅಲ್ಲೇ ಸೆಮೀಸ್ ಎಲ್ಲ ಆಡ್ತಾ ಇದ್ದಾರೆ. ಈಗ ಸೆಮೀಸಿಗೆ ಬಂದು ನಿಂತ್ಕೊಂಡಿದೆ. 3 ಟಾಸ್ಗಳೆಲ್ಲ ಎತ್ಬಿಟ್ಟು ಈಗ ಒಂದು ಫೈನಲ್ ರಾದಲ್ಲಿ ಹೋಗಿದೆ. ರಾಜ್ 06 ಫೈನಲ್ಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿದೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ರೈಸಿಂಗ್ ಸ್ಟಾರ್ಸು ಮತ್ತು RCB ಅವರು ಸೆಮೀಸ್ ಆಡ್ತಾರೆ. ನೋಡೋಣ ಅವ್ರು ಹೆಂಗೆ ಆಡ್ತಾರೆ, ಕಾದು ನೋಡೋಣ. ಇದೇ ಫೀಲ್ಡು.
ಒಳ್ಳೆ ಭಯಂಕರ ಥ್ರಿಲ್ ಕೊಡ್ತಾ ಐತೆ. RCB ಇಲ್ಲಾದ್ರೂ RCB ಗೆಲ್ಲಬೇಕು ಈ ಸಲ ಆದ್ರೂ. ಕಾದ್ ನೋಡೋಣ. ಯಾರು ಬ್ಯಾಟಿಂಗ್? ಟಾಸ್ ವಿನ್ ಬಾಯ್. ಮತ್ತೊಮ್ಮೆ ಅಜಯ್ ಟು ಪವನ್. ಒಳ್ಳೆ ಬೌಲಿಂಗ್ ಪ್ರದರ್ಶನ. ಮೊದಲನೇ ಓವರಲ್ಲಿ ಜಸ್ಟ್ ಬರೀ 3 ರನ್ ಬಂದಿದೆ, 1 ವಿಕೆಟ್ ನಷ್ಟಕ್ಕೆ. ಪ್ರತಿ ಮ್ಯಾಚ್ 8 ಓವರ್ ಇರುತ್ತೆ, ಇದ್ರಲ್ಲಿ ಕೂಡ 8 ಓವರ್ ಇದೆ. 2 ಓವರ್ ಪವರ್ ಪ್ಲೇ ಇರುತ್ತೆ, ಇದು 2ನೇ ಓವರ್ ಪವರ್ ಪ್ಲೇ. ಏನಾದ್ರು ಸ್ಕೋರ್ ಹೊಡೆದ್ರೆ ಈ ಓವರಲ್ಲೇ ಹೊಡಿಬೇಕು. ನೋಡೋಣ. ನಮ್ಮ ವಿರೂಪಾಕ್ಷ ಟು ಗೋಪಿ, ವೈಡ್ ಬಾಲ್ ಎಂದು ಅಂಪೈರ್ ತೀರ್ಮಾನ. ಮತ್ತೊಮ್ಮೆ ಬೌಲಿಂಗ್, ಒಳ್ಳೆ ಡಿಫೆನ್ಸ್ ಪ್ರಯತ್ನ, ಸಿಂಗಲ್ ರನ್. ಸಿಂಗಲ್ ರನ್. ಮತ್ತೊಮ್ಮೆ ವಿರೂಪಾಕ್ಷ ಟು ಗೋಪಿ. ನೋಡ್ಬೇಕು, ಕ್ಯಾಚ್ ಆಗೋ ಸಾಧ್ಯತೆ.
ಏನಾಗ್ತದೆ ಬಾಲು ಕೊರೋನಾ ಕಮಾನ್ ರನ್ ಔಟ್ ಆಗೋ ಸಾಧ್ಯತೆ. ಅಯ್ಯೋ ಡೈರೆಕ್ಟ್ ಆಗಿ ಹಾಕಿದ್ರು ಔಟ್ ಆಯ್ತು. ಕ್ಯಾಚ್ ಆಗುತ್ತೆ ಮುಂದಕ್ಕೆ 4 ರನ್. ವೈಡ್ ಮತ್ತೊಮ್ಮೆ ಬಾಲು ಸಿಂಗಲ್. ರನ್ ಔಟ್. ಇಲ್ಲದ ರನ್ ಅನ್ ಕದೆಯಲ್ಲಿ ಹೋಗಿ ರನ್ ಔಟ್. ಅವರ ಸ್ಥಾನ ತುಂಬಲು ಪವನ್ ಸ್ಥಾನ ತುಂಬಲು ಲಕ್ಕಿ ಮ್ಯಾನ್ ಗೋಬಣ್ಣವ್ರು ಹೋಗ್ತಾ ಇದಾರೆ ನೋಡ್ಬೋದು. ಈಗ ಇವರು ಕಳೆದ ಓವರಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಜಯ್ ಕಡೆಯಿಂದ. ರಿವರ್ಸ್ ಪ್ರಯತ್ನ. ಸೊ ಈಗ ನಮ್ಮ BPL ಬೆಳ್ಳಿಬಟ್ಲು ಪ್ರೀಮಿಯರ್ ಲೀಗ್ ಫೈನಲ್ ಅಂತ ತಲುಪಿದೆ. ರಾ 06 ಅಂಡ್ RCB ಬೆಳ್ಳಿಬಟ್ಲು. ಕಾದ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತಂದು. ಫೀಲ್ಡ್ಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ಇವಾಗ ಪಿಚ್ ಹತ್ರನೇ ಇಟ್ಕೊಂಡು ನಾವು ವಿಡಿಯೋ ರೆಕಾರ್ಡ್ ಮಾಡೋಣ ಬನ್ನಿ. ರಣರೋಚಕವಾಗಿರುತ್ತೆ. ಕೀಪ್ ವಾಚಿಂಗ್. ಭಯಂಕರ ಬ್ಯಾಟಿಂಗು ಫೀಲ್ಡಿಂಗು ಬೌಲಿಂಗ್ ಕೂಡ. ಎಲ್ಲರೂ ದಯವಿಟ್ಟು ತಪ್ಪದೆ ಕೊನೆವರೆಗೂ ನೋಡಿ. ಈಗ ಸೆಮಿಫೈನಲ್ ಹಣಾಹಣಿ ಟಾಸ್ ನಡೀತಾ ಇದೆ. ಟೈಲ್ ಅಂತ ತಿರುಮೇಶ್ ಹೇಳಿದ್ದಾರೆ. ರಾಜೇಶ್ ಹೆಡ್ ಟಾಸ್ ಇನ್ ಬೈ RCB. ಓಕೆ, ಆಲ್ ದ ಬೆಸ್ಟ್ ಅಂಡ್ ಆಲ್ ದ ಬೆಸ್ಟ್ ಟು ರಾ 06 ತಿರುಮೇಶ್. ಓಕೆ, ಟಾಸ್ ಇನ್ ಬೈ RCB ಬೆಳ್ಳಿಬಟ್ಲು. ಹೇಳ್ತಾರೆ, ಇನ್ನ ಡಿಸೈಡ್ ಮಾಡಿಲ್ಲ ಇನ್ನ ಹೇಳ್ತಾರೆ. ಈಗ ಬ್ಯಾಟಿಂಗ್ಗೆ ರಾ 06 ಬ್ಯಾಟ್ಸ್ಮನ್ ಬರ್ತಾ ಇದಾರೆ. ಮಾಂತೇಶ್ ಅಂಡ್ ಸತೀಶ್. मैदान पे उतर बैटिंग का जादू स्पिन या फास्ट सभी है बाजू सिक्सर का धमाका बाउंड्री का जश्न हर शॉट में जिस टीम का अपना रंग चक दे हर खेल का शूर चैंपियंस ट्रॉफी सबने मांगी दुआ हूँ बैट बॉल की जंग और ग्राउंड का हंगामा दोस्तों यहाँ है चैंपियंस का जरूरी ड्रामा टॉस का वक्त सबकी सांसें थामी पिच पे देखो सब टीम है रंगी कप्तान का प्लान मैदान का स्ट्रेटजी जीत का सपना एक ही है फैंटेसी बॉलर की गेंद बैट्समैन का बैटिंग ನಮ್ಮ ಮಾತು ಅವರ ಕಡೆ ಲೆಗ್ ಸೈಡ್ ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಕೂಡ ಆಗ್ತಾ ಇದೆ ಗೆಲುವಿಗೆ हर ओवर में है एक नई कहानी जिसे हम हमेशा ಏನಾಗಿದೆ ಫೋರ್ चक दे हर खेल का शूर चैंपियंस ट्रॉफी सबने मांगी दुआ हूं ಓಕೆ ಕಾಣುತ್ತಾ ಇಲ್ಲ ಅಂಪೈರ್ ಅವ್ರ ಕಡೆಯಿಂದ 1 ರನ್ ತಂಡಕ್ಕೆ 1 ರನ್ ಸೇರ್ಪಡೆ. ಮತ್ತೊಮ್ಮೆ ವಿರೂಪಾಕ್ಷ ಅವರು ದೂರದಿಂದ ಓಡಿ ಹೋಗಿ ಕಮಾನ್ ಬ್ಯಾಟಿಂಗ್ ಯಾವುದೇ ರನ್ ಇಲ್ಲ. ಬಾಸ್ ಬೆಳಿತ್ಕ ತಿರುಮೇಶ್ ಅವ್ರ ಕಡೆಯಿಂದ ಡಿಫೆನ್ಸ್ ಪ್ರಯತ್ನ. ಮತ್ತೊಮ್ಮೆ ವಿರೂಪಾಕ್ಷ ಅವರು ಉತ್ತಮ ಡಿಫೆನ್ಸ್. 2ನೇ ಓವರ್ ಮುಕ್ತಾಯಕ್ಕೆ ಸ್ಕೋರ್ ಎಷ್ಟು ಬಾಸ್?
14 ರನ್. ಒಂದೇ ರನ್ ಬಂದಿದ್ದು. ಒಳ್ಳೆ ವಿರೂಪಾಕ್ಷ. ಉತ್ತಮ ಬೌಲಿಂಗ್. ನೆಕ್ಸ್ಟ್ ಬೌಲಿಂಗ್ ಯಾರಪ್ಪ? ಅಜಯ್ ಕುಮಾರ. ಲಾಸ್ಟ್ ಓವರ್ ಅಲ್ಲಿ ಯಾವ್ದು ವೈಡ್ ಇಲ್ಲ ಅಲ್ವಾ? ಕಮರ್ 2025 क्रिकेट का मिला चैंपियंस ट्रॉफी दुनिया का खेला स्टेडियम पैक सबका ध्यान ये है वो स्टेज जहां सपने सचते अरमान मैदान पे उतर बैटिंग का जादू स्पिन या फास्ट सभी है बाजू सिक्सर का धमाका बाउंड्री का जश्न ಈಗ ಮೊದಲನೇ ಓವರ್ ಎರಡನೇ ಬಾಲ್ ಫೈನಲ್ ಮೊದಲನೇ ಇನ್ನಿಂಗ್ಸ್ ಎರಡನೇ ಬಾಲ್ ಆಡ್ತಿದ್ದಾರೆ. ಈ ಕಡೆ ಎಲ್ಲ ಅವರು ಟೀಮ್ ಪ್ಲೇಯರ್ಸ್ ಇದ್ದಾರೆ ನೋಡ್ಬೋದು ನೀವೆಲ್ಲ. ತುಂಬ ಕ್ಯೂರಿಯಾಸಿಟಿಯಾಗಿ ರಣರೋಚಕವಾಗಿ ಮ್ಯಾಚ್ ನೋಡ್ತಿದ್ದಾರೆ. ಅಲ್ಲೊಂದು ಶಾಮಿಯಾನ ಇಲ್ಲೊಂದು ಶಾಮಿಯಾನ ನಿನ್ನೆಯಿಂದ ಇವತ್ತಿಂದ ಆಡಿದ್ದಾರೆ. ತುಂಬ ಬಿಸಿಲಿದ್ರು ಭಯಂಕರ ಬಾಲ್ ಟರ್ನ್ ಆಗಿ ಹಿಂದೆ ಹೋಗ್ತಿದೆ. कप्तान का प्लान मैदान का स्ट्रेटजी जीत का सपना एक ही है फैंटेसी बॉलर की गेंद बैट्समैन का स्टैंड उम्मीद है भरपूर सिर्फ एक ही चांस मैच विनिंग नॉक या विकेट का ಅಜಯ್ ಟು ಮಾಂತೇಶ್ एक नई कहानी ನೋಡ್ಬೇಕು ಯಾವ ತರ ಇದು ಮಾಡ್ತಾರಂತ. ಒಳ್ಳೆ ಪ್ರಯತ್ನ. चैंपियंस ट्रॉफी सबने मांगी दुआ हूं बैट बॉल की ಎಳೆದು ಬಾರಿಸುವಲ್ಲಿ ವಿಫಲ ನಮ್ಮ ಮಾಂತೇಶ್. ನೋಡೋಣ ಮುಂದಿನ ಬಾಲ್ಗಳಲ್ಲಿ 6-4 ಹೊಡೆಯೋ ಸಾಧ್ಯತೆ ಇದೆ. ಕಮಾನ್. ಒಳ್ಳೆ ಶಾಟ್ ಆಫ್ ಸೈಡಲ್ಲೇ ರೇವ ಕಡೆ ಹೋಗಿದೆ. ಒಳ್ಳೆ ಕ್ಷೇತ್ರ ರಕ್ಷಣೆ. ಮೊದಲೇ ಓವರು ಪವರ್ ಪ್ಲೇ ಏನಿಲ್ಲ, ಎಳೆದು ಬಾರಿಸಿದ್ದಾರೆ ವಿಫಲ. ಸತೀಶ್ ಓವರ್ ಮುಕ್ತಾಯ. ಎರಡನೇ ಓವರಲ್ಲಿ ಚಾಲ್ತಿಯಲ್ಲಿ ವಿರೂಪಾಕ್ಷ ಆಗ್ತಿದ್ದಾರೆ. ವಿರೂಪಾಕ್ಷ ಟು ಮಾಂತು. ಬ್ಯಾಟ್ಸ್ಮನ್ ಕಡೆಯಿಂದ ಅಪೀಲು ಅಂಪೈರ್ಗೆ. ಯಾವುದೇ ರನ್ ಇಲ್ಲ, ವೈಡ್ ಇಲ್ಲ. ಕಾದ್ ನೋಡ್ಬೇಕಿದೆ ಯಾವ ಥರ ಆಡ್ತಾರಂತ. ಕಮಾನ್ರೆ ಕೂಲಾಗಿ ಕಾನ್ಸಂಟ್ರೇಟ್ ಮಾಡಿ ಕನೆಕ್ಟ್ ಮಾಡಿದ್ರೆ 6 ಹೋಗೋ ಸಾಧ್ಯತೆ ಇದ್ದಾವೆ. ಕಳೆದ 2-3 ಮ್ಯಾಚ್ಗಳಲ್ಲೇ ಮಾಂತೇಶ್ ಭಯಂಕರ ಹಿಟ್ ಮಾಡಿದ್ದಾರೆ. ಕಾದ್ ನೋಡೋಣ. ಮತ್ತೊಮ್ಮೆ ವಿರೂಪಾಕ್ಷ ಟು ಮಾಂತೇಶ್. ಒಳ್ಳೆ ಬ್ಯಾಟಿಂಗ್ ಲೆಗ್ ಸೈಡಲ್ಲಿ. ಶಾಮಿಯಾನ ಕಡೆ ಹೋಗಿದೆ, ಯಾರಿಗೋ ಅಲ್ಲಿ ಬಿದ್ದಿದೆ ಶಾಮಿಯಾನ ಕೆಳಗಡೆ. Come on, Ra. ಎರಡನೇ ಓವರ್ ಚಾಲ್ತಿಯಲ್ಲಿ ವಿರೂಪಾಕ್ಷ ಟು ಮಾಂತೇಶ್. ನೋಡೋಣ, ಭಯಂಕರ ಹಿಟ್ಟಿಂಗ್ ಸ್ಟ್ರೈಟ್ ಆಗಿ ಮೇಲೆ ಹೋಗಿದೆ. ಕ್ಯಾಚ್ ಆಗೋ ಸಾಧ್ಯತೆ, ಕ್ಯಾಚ್ ರನ್ ಆಗೋ ಸಾಧ್ಯತೆ. ಒಳ್ಳೆ ಬ್ಯಾಟಿಂಗ್ ಪ್ರಯತ್ನ. ಉತ್ತಮವಾದ ಬ್ಯಾಟಿಂಗ್. ಎರಡನೇ ಓವರ್ ಚಾಲ್ತಿಯಲ್ಲಿ ಮತ್ತೊಮ್ಮೆ ವಿರೂಪಾಕ್ಷ ಟು ಮಾಂತೇಶ್. ಒಳ್ಳೆ ಬೌಲಿಂಗ್. ಗುಡ್ ಬಾಲ್ ಬೈ ವಿರೂಪಾಕ್ಷ. ಹಮಾರೆ ಎರಡನೇ ಓವರ್ ಮುಕ್ತಾಯ.
2 ಓವರ್ ಮುಕ್ತಾಯಕ್ಕೆ 11 ಸ್ಕೋರು. ಕೇವಲ 3-4 ಓವರ್ ಇದಾವೆ ಅಷ್ಟೇ. ಫೈನಲ್ ಆಗಿರೋದ್ರಿಂದ ಕಡಿಮೆ ಓವರ್ಸ್ ಸೀಮಿತ ಮಾಡಿದ್ದಾರೆ. ಗಾಡಿ ಹಿಡಿದಿದೆ. ಪ್ರಾಕ್ಟೀಸ್ ಒಳ್ಳೆ ಬೌಲಿಂಗು. ಪ್ರಾಕ್ಟೀಸ್ ಆಗಿದೆ. ಸಿಂಗಲ್ಸ್ ಇದೆ, ಬಟ್ ಅಂಥದ್ದೆಲ್ಲ ಹೋದ್ರೆ ರನ್ ಔಟ್ ಆಗೋ ಸಾಧ್ಯತೆ. ಅದರಿಂದ ಯಾವ್ದಾರು ರನ್ ಇಲ್ಲ. ನಿಧಾನ. ಎಲ್ಲಿ ಹೋಯ್ತು ಬಾಲು, ಕಾಣಲೇ ಇಲ್ಲ. 6. ಉತ್ತಮವಾದ ಬ್ಯಾಟಿಂಗ್, 6 ಮಾತು ಕರೆಯಿಂದ 3ನೇ ಓವರಲ್ಲಿ. ಕಮಾನ್ ಮತ್ತೊಮ್ಮೆ. ಕಮಾನ್, ಒಳ್ಳೆ ಬ್ಯಾಟಿಂಗ್. ಬಾಲು ಹೆಡ್ಜಿಗೆ ತಗಲಿದೆ. ಈಗ ಫೀಲ್ಡಿಂಗ್ ಇಂದ 4ನೇ ಓವರ್ ಚಾನ್ಸಿಗೆ ನಮ್ಮ ಪ್ರತಾಪ್ ಬಂದಿದ್ದಾನೆ. ಪ್ರತಾಪ್ ಬೌಲಿಂಗ್ ಹಾಕೋದೀಗ. ನೋಡೋಣ ಯಾವ ರೀತಿ ಆಗ್ತದೆ ಅಂತ. ಪ್ರತಾಪ್ ಟು ಮಾಂಟೇಶ್, ಬಾಮರ್ದೆ. ಬಾಮ ಇದ್ದ. ನೋಡೋಣ, ಕಾದ್ ನೋಡೋಣ ಯಾವ ರೀತಿ ಇದು ಮಾಡ್ತಾರಂತ. ಕಮಾನ್ ಪ್ರತಾಪ್, ಬ್ಯಾಟಿಂಗ್. ಬಿಸಿ. ವೈಡ್ ಆಗಿದೆ ಇದಕ್ಕೆ ಬಾಲು. ಕಮಾನ್. ಮಿಸ್ಸಿಂಗ್. ರಿವರ್ಶಿಪ್ ಪ್ರಯತ್ನ ಮಿಸ್ಸಿಂಗ್. ಕಮಾನಪ್ಪ. ಗಗನದಲ್ಲಿ ಬಾಲು, ಗಾಳಿಯಲ್ಲಿ ಚೆಂಡು, ಶಾಮಿರ ಮೇಲೆ ಆ ಕಡೆ ಹೋಗಿದೆ. ಕಮಾನ್, ಒಳ್ಳೆ ಬ್ಯಾಟಿಂಗ್. प्रताप टू सतीश, मोहम्मद डालिया वाइड. Come on.
ಓವರ್. ಎಲ್ಲಿ ಹೋಯ್ತು ಬಾಲು? ಶಾಮಿಯಾನ ಕಡೆಗೆ ಡೈರೆಕ್ಟಾಗಿ ಶಾಮಿಯಾನ ಬಿದ್ದಿದೆ. ಒಳ್ಳೆ ಸೆಲೆಬ್ರೇಷನ್ ಬ್ಯಾಟ್ಸ್ಮನ್ ಮಧ್ಯದಲ್ಲೇ. ಮತ್ತೋರ್ವ ಅನುಭವಿ ಬ್ಯಾಟ್ಸ್ಮನ್ ಗುಡ್ಡಪ್ಪ. ಬಾಲ್ ಬಿಟ್ಟಿದ್ರೆ ಇನ್ನ ರೆಡಿ ಆಗಿರಲಿಲ್ಲ ಬ್ಯಾಟ್ಸ್ಮನ್. ಮೊದಲ ಇನ್ನಿಂಗ್ಸ್ಗೆ 5 ಓವರ್ಗೆ 43 ರನ್ ನೋಡ್ತಿದ್ದಾರೆ. ರಾ 06 ತುಮಕೂರು ಬೆಳ್ಳಿಬಟ್ಲು ಟೀಮು. ಈಗ ಸೆಕೆಂಡ್ ಇನ್ನಿಂಗ್ಸ್ ರಾ 06ನವರು ಫೀಲ್ಡಿಂಗ್ ಸೆಟ್ ಮಾಡ್ಕೊಂತ ಇದಾರೆ. ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂತ ಇದಾರೆ. ಸೆಕೆಂಡ್ ಇನ್ನಿಂಗ್ಸ್ ಆಡಲ್ಲ. ಫೈನಲ್ ಅಲ್ಲಿ BPL ಸೀಸನ್ 3 ಫೈನಲ್ ಗೆಲ್ಲಲು 43 ರನ್ ಅವಶ್ಯಕತೆ ಇದೆ 5 ಓವರ್ಗೆ. ಫೀಲ್ಡಿಂಗ್ ಗೆ ಸಜ್ಜಾಗಿದ್ದಾರೆ ರಾ 06. ಅದರಲ್ಲಿ ಹೆಸರಾಂತ ಪ್ಲೇಯರ್ BPR ಪರಮೇಶ್ BRP ಮಿಡಾನಲ್ಲಿ ಫೀಲ್ಡಿಂಗ್ ಸೆಟ್ ಮಾಡ್ಕೊಂತಿದ್ದಾರೆ. ಬ್ಯಾಟಿಂಗ್ಗೆ ನಮ್ಮ ಅಜಯ್ ಕುಮಾರ್ ಅಂಡ್ ಪ್ರತಾಪ್ ಸಿಂಹ ಬರ್ತಾ ಇದಾರೆ. ಬ್ಯಾಟಿಂಗ್ ಯಾವ ರೀತಿ ಚೆಚ್ಚಿ ಬಿಸಾಕ್ತಾರೆ ಅಂತ ನೋಡ್ಬೇಕು. 5 ಓವರ್ಗೆ 43 ರನ್ಗಳ ಅವಶ್ಯಕತೆ.
दूर चैंपियंस ट्रॉफी सबने मांगी दुआ हूँ सतीश तो प्रताप हो। क्राउड का हंगामा दोस्तों यहाँ है चैंपियंस का जरूरी ड्रामा ಈಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮೊದಲೇ ಬಾಲು ಸತೀಶ್ ಪ್ರತಾಪ್ ವೈಡ್ ಬಯಸೋಗಲು ಯತ್ನ ಕಮಾನ್ ಮತ್ತೊಮ್ಮೆ ಅಂಪೈರ್ ತುಂಬಾ ಹೈಡ್ ಹೋಗಿದೆ ಫಸ್ಟ್ ಬೌನ್ಸ್ ಕೊಟ್ಟು ವೈಡ್ ಕೊಡ್ಬೋದಿತ್ತು ಸತೀಶ್ ಪ್ರತಾಪ್ ವೈಡ್ ಈಗ ನೋಡ್ಬೇಕು ಕಾದು ನೋಡಿದ್ರೆ ಬಾಲ್ ಬರ್ತಾ ಇದೆ ಲೆಗ್ ಸೈಡ್ ಅಲ್ಲಿ ಬಾಲು ಬಸವರಾಜ್ ಕಡೆಯಿಂದ ಉತ್ತಮ ಫೀಲ್ಡಿಂಗ್ ಸತೀಶ್ ಅಜಯ್ ಇಲ್ಲ ಅಜಯ್ ಏನ್ ಮಾಡ್ತಾರೆ ನೋಡ್ಬೇಕು ಈ ಬಾಲ್ನ ಅಬ್ಬಾ ಗಾಳಿಯಲ್ಲಿ ಬಾಲು ಲಾಂಗನಲ್ಲಿ ಕ್ಯಾಚ್ ಹಿಡಿಯೋ ಸಾಧ್ಯತೆ ಇದೆ ಅಯ್ಯೋ ಜಸ್ಟ್ ಮಿಸ್ ಮಾತಿನ ಕಡೆಯಿಂದ ಇಲ್ಲಿ 2 ರನ್ ಕಂಪ್ಲೀಟ್ ಮಾಡಿದ್ದಾರೆ ರನ್ಔಟ್ ಆಗೋ ಸಾಧ್ಯತೆ ಯಾವುದೇ ರನ್ಔಟ್ ಇಲ್ಲ 2 ರನ್ಸ್ ಎದುರು ಬಿಸಿಲು ಕಾಣಿಸ್ತಾ ಇಲ್ಲ ಮತ್ತೊಮ್ಮೆ ಲೆಗ್ ಸೈಡ್ ಅಲ್ಲಿ ಯಾರಾದ್ರು ಬರ್ತಿದ್ದಾರೆ ಸಿಂಗಲ್ ರನ್ ಕೊಡಲು ಸಫಲ ಬೈತ್ ರನ್ ಹಿಂದೆ ಫೀಲ್ಡಿಂಗ್ ಕ್ಷೇತ್ರದಲ್ಲಿ ವಿಫಲ ಮತ್ತೊಮ್ಮೆ ಸತೀಶ್ ಅಜಯ್ ಕ್ಯಾಚ್ ಆಗೋ ಸಾಧ್ಯತೆ ಯಾರು ಕೊಡೋದು ಯಾರು ಹಿಡಿದು ಕ್ಯಾಚ್ ಇರ್ತವ್ರೆ ಹಂಗೆ ಅಂದ್ರೆ ಓಡೋಣ ಏನಾಗೈತಂತ ಏನಾಗೈತೆ ಬಾಲು ಅಲ್ಲೇ ಎತ್ಬಿಡ್ರಿ ನೋಡೋಣ 6 4 ತುಂಬಾ ಕಷ್ಟ ಹಿಡಿದವ್ರೆ 6 4 ನೋಡೋಣ ಸರಿ ಬಾಬು ಅಲ್ಲಿ ಈಗಿಂದ ಆಡೋಣ್ರ ಒಂದು 6 ಒಂದು 4 ಒಂದು 10 ಯಾರು ವೈಟ್ ಇಲ್ಲ ಎಲ್ಲ ಕಪ್ಪೆ ಐತೆ ಭಯಂಕರ ಕ್ಯಾಚ್ ತೊಂದರೆ ಇಲ್ಲ ಕಾಲು ಬಂದು ತೊಡಕಿಲ್ಲ ಬಂದು ಆಯ್ತು ಮ್ಯಾಕೆ ಕೂಡ ನೋಡ್ತಾ ಐತೆ ಕ್ರಿಕೆಟ್ನ ಅತ್ಯುತ್ತಮವಾಗಿ ಕ್ಯಾಚ್ ಹಿಡ್ದವನ ನಮ್ಮ ರಾಜಶೇಖರ ಸೂಪರ್ ಆಗಿ ಬಾಲ್ ಅನ್ನ ರಣರೋಚಕ ಆಗ್ತಾ ಐತೆ
ಆ ಕಡೆ ರಾಜಶೇಖರ ಅಂದ್ರೆ ಭಯಂಕರ ಎದ್ದು ಬಿದ್ದು ಕ್ಯಾಚ್ ಹಿಡಿತದಾನೆ. ಉತ್ತಮ ಪ್ರಯತ್ನ. ವಾವ್, ಒಳ್ಳೆ ಪ್ರಯತ್ನ. ಇನ್ನೊಂದ್ರ ನೋಡೋ ಪ್ರಯತ್ನ. ಇಲ್ಲೇ 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 ಹಾಕಿ. ಓವರ್ ಮುಕ್ತಾಯ. ಮತ್ತೊಮ್ಮೆ ಮಾಂತೇಶ್ ಪ್ರತಾಪ. ಯಾವುದೇ ಆಕ್ಷನ್ ಇಲ್ಲ, ನೋ ರಿಯಾಕ್ಷನ್. ಇವೆಲ್ಲ ಚಮಕ್ಗಳು ಬ್ಯಾಟ್ಮನ್ ದಾರಿ ತಪ್ಪಿಸಲು ಮತ್ತೊಮ್ಮೆ ಗುರಿ ಹಾಕಿದ್ದಾರೆ. ಪ್ರತಾಪ ಟಚಿಂಗ್ ಮಾಡ್ತಿದ್ದಾರೆ. ಕ್ಲೀನ್ ಬೋಲ್ಡ್ ಆಗಿ ಔಟ್ ಆಗಿದ್ದಾರೆ ಪ್ರತಾಪ್. ನೋಡೋಣ ಫೀಲ್ಡ್ಗೆ ಚಿಕ್ಕ ಹುಡುಗ ಫ್ಯಾನ್ಸ್ ಎಂಟ್ರಿ. ಅಂಪೈರ್ ಹತ್ರ ಸೆಟ್ಲ್ ಆಗಿದ್ದಾನೆ. ನೋಡೋಣ ಮತ್ತೊಮ್ಮೆ ಮಾತಷ್ಟು ತೇಜಸ್. ಕಾಮನಪ್ಪ ಫುಲ್ ಟಚ್ ಬಾಲ್ ನ ಕನ್ವರ್ಟ್ ಮಾಡಿ ಹೊಡ್ತಾರೆ. ಚಿಕ್ಕ ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಕೈ ಚೆಲ್ಲಿದ್ದಾರೆ ಪರಮೇಶ್ವರ್. ಓ ಡೈರೆಕ್ಟ್ ಇಟ್ಟು ಮತ್ತೊಂದು ರನ್. ಇಲ್ಲೇ 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 ಎದುರು ಬಿಸಿಲಿರೋ ಕಾರಣದಿಂದ ಕ್ಯಾಚ್ ಹಿಡಿಯಕ್ ಆಗ್ತಿಲ್ಲ. ಆ ಕಡೆ ಏನು ಮಾಡಕ್ ಆಗಲ್ಲ. ಕಮಲ್ ಮತ್ತೊಮ್ಮೆ ಮಾತಷ್ಟು ಅಜಯ್ ಕುಮಾರ್. ಕಾಲಿಗೆ ಬಿದ್ದಿದೆ ಬಾಲು. ಉತ್ತಮ ಬಲವಾದ ಹೊಡೆತಕ್ಕೆ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ ನಮ್ಮ ಅಜಯ್ ಕುಮಾರ್. ಮತ್ತೊಮ್ಮೆ ಮಾತಾಡ್ತು ಅಜಯ್. ಈಗ ನೋಡೋಣ ಬಾಲ್ ಏನ್ ಮಾಡ್ತಾರೆ. ಇಲ್ಲೇ ಬ್ಯಾಟು ಬಾಲ್ 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 ಬ್ಯಾಟ್ ಹೇಳೋ ಬ್ಯಾಟ್ ಹೇಳೋ ಬ್ಯಾಟ್ ಹೇಳಪ್ಪ. ಬ್ಯಾಟ್ ಟಚ್ ಆಗಿದ್ದ ಬಾಲ್ ತಿರುಗ್ತಾ ಇರೋದು. ಅಥವಾ ಮಾತಾಡ್ತು ತೇಜು. ವಾ ಕನೆಕ್ಟ್ ಮಾಡಿ ಹೊಡೆಯುವಲ್ಲಿ ವಿಫಲ. ನೋಡ್ಕೊಂಡು ಕೂಲಾಗಿ ಕಾನ್ಸಂಟ್ರೇಟ್ ಮಾಡಿ ಕನೆಕ್ಟ್ ಮಾಡಿದ್ರೆ ಹೋಗ್ತವೆ. ಮತ್ತೊಮ್ಮೆ ಬಾಲ್ ಫುಟ್ಬಾಲ್. ಓವರ್ ಮುಕ್ತಾಯ. ಇನ್ನ 3 ಓವರ್ ಇದಾವೆ. 18 ಬಾಲ್ಗೆ 27 ರನ್ ಬೇಕು. ಅಜಯ್ ಕುಮಾರ್ ಬಾಲು. ಎಲ್ಲೇ ಲೆಗ್ಗು. ಕ್ಯಾಮ್ರಾ ಯಾವ ಕಡೆ ಹೋದ್ರೆ ಆ ಕಡೆ ಬರ್ತಾ ಇದೆ ಬಾಲು. ಲೆಗ್ಸ್ ಬಿದ್ದು ಮತ್ತೊಮ್ಮೆ ಕಾದ್ ನೋಡೋಣ ಈ ಬಾಲ್ ಏನಾಗುತ್ತೆ. ಕಾಮನಪ್ಪ ಆಪ್ಷನ್ ಅಲ್ಲಿ ಬಾಲು ಸಿಕ್ಸ್. ಬೌಂಡ್ರಿ ಆಚೆಗೆ ಬಿದ್ದಿದೆ. ಆಚೆಗೆ ಸಿಕ್ಸ್ ಹೊಡೆದಿದ್ದಾನೆ ಅಜಯ್. ಉತ್ತಮವಾದ ಬ್ಯಾಟಿಂಗು. ಲೂಸ್ ಫುಲ್ ಟಾಸ್ ಬಾಲು ಸತೀಶ್ ಕಡೆಯಿಂದ. ಒಳ್ಳೆ ಬೌಲಿಂಗ್ ಹಾಕಿ ಕಂಟ್ರೋಲ್ ಮಾಡಬೇಕು. ಇಲ್ಲಾಂದರೆ ಕೈಗೆ ಬರುತ್ತಿತ್ತು ಬಾಯಿಗೆ ಬರೋದ್ರಿಂದ ಆಗುತ್ತದೆ. ಲಾಸ್ಟ್ ಸೀಸನಲ್ಲೂ ಕೂಡ ಸೇಮ್ ಇದೇ ಥರ ಸೇಮ್ ಇದೇ ಮ್ಯಾಚು.
ಇದೇ ಅಪೋಸಿಷನು. ಬಟ್ ಲಾಸ್ಟ್ ಸೀಸನಲ್ಲಿ RCB ಬೆಳ್ಳಿ ಬಟ್ಲು ಗೆದ್ದಿತ್ತು. ಈಗ ನೋಡೋಣ, ಬಾಡಿಗೆ ಬಿದ್ದಿದೆ ಬಾಲು. ಡೆಡ್ ಬಾಲ್ ಆಗಿದೆ, ಬಾಡಿಗೆ ಬಿದ್ದು. ಕಾದು ನೋಡೋಣ ಯಾವ್ದು. ಗಾಳಿ ಲೆಗ್ ಬಾಲು ತುಂಬ ಲೆಗ್ಚಡಲ್ಲಿ ಒಳ್ಳೆ ಸ್ಟಿಕ್ಸು. ಯಾರು ಆ ಕಡೆ ಒಂದು ಸಿಂಗಲ್ ಹ್ಯಾಂಡಲ್ಲಿ ಬಾಲ್ ಹಿಡ್ದಿದ್ದಾನೆ ಫೋನಲ್ಲಿ ಮಾತಾಡ್ಕೊಂಡು. ಕೀಪರಿಂದ ಅಪ್ಪೀಲು. ವೈಡ್. ರನ್ ಔಟ್ ಆಗೋ ಸಾಧ್ಯತೆ. ಹಿಂದಕ್ಕೆ ಹೋದ್ರೆ ಗ್ಲೋಬಲ್ ಕೊಟ್ಟು ಬಂದ್ರು ಸೆಂಟರ್ನಾಗೆ. ಬಟ್ ನೀನ್ ಬಾಲ್ ಬಿಟ್ರೆ ಹಿಂದಕ್ಕೆ 4. ಮಾಂತು ಸ್ಟ್ರಾಂಗ್ ಆಗಿರ್ಬೇಕು. ಈಗ ಹಿಂದೆ ಬಿಟ್ರೆ ಶಿವಣ್ಣ ಬಿಡೋ ಸಾಧ್ಯತೆ ಜಾಸ್ತಿ ಐತಿ. ನೋಡ್ದ ಹೇಳ್ದಂಗೆ ಆಯ್ತು. ಯಾಕೆ ಬಿಡ್ತೀರಪ್ಪ ಶಿವ? ವೈಡ್ +4.
9 ಓ ಮತ್ತೊಮ್ಮೆ ಬ್ಯಾಟ್ ಟಿಪ್ ಹಿಂದ್ಗಡಿಕೆ 4 ರನ್ಸ್. ಉತ್ತಮವಾದ ಬ್ಯಾಟಿಂಗ್ ಹೊಡಿತಿದ್ದಾರೆ ಇಲ್ಲೇ ಅಜಯ್ ಕುಮಾರ್. ಮ್ಯಾಚ್ ಇಲ್ಲೇ ಟರ್ನಿಂಗ್ ಆಗ್ತಾ ಇದೆ. ಎಂಟು 5. ಎಂಟು 7. ಮತ್ತೊಮ್ಮೆ ಲಾಂಗನಲ್ಲಿ ಸಾಧ್ಯತೆ 4. ಮತ್ತೊಮ್ಮೆ ಕೈ ಚೆಲ್ಲಿದ್ದಾರೆ ಟ್ರೋಫಿನ. ತುಂಬಾ ರಣರೋಚಕವಾಗಿ ಸಾಗಿದೆ ಫೈನಲ್ ಓವರಲ್ಲಿ. RCB ಬೆಳ್ಳಿ ಬಟ್ಲು ಗೆದ್ದಿದ್ದಾರೆ. ಹಾಗೆ ರಾಜ್ 06ಗೂ ರನ್ನರ್ ಅಪ್ ಆಗಿದ್ದಾರೆ. ಸ್ವಲ್ಪ ಉತ್ತಮವಾಗಿ ಪ್ರಯತ್ನ ಮಾಡಿದ್ರೆ ವಿನ್ ಆಗ್ತಾ ಇದ್ರು. ಬೌಲಿಂಗ್ ಸ್ವಲ್ಪ ಟೈಟ್ ಬೀಳಿಲ್ಲ ಲಾಸ್ಟ್ ಟೈಮ್ ಬಿದ್ದಂಗೆ. ಓಕೆ ಅಜಯ್, ಸೊ ಇದಾಗಿತ್ತು ಇವತ್ತಿನ BPL ಸೀಸನ್ 3 ಟೂರ್ನಮೆಂಟು. 2 ದಿನ ನಡೆಸಿದ್ರು. ಬಹಳ ರಣರೋಚಕವಾಗಿ ಮಾಡಿದ್ದಾರೆ. ನೀವೆಲ್ಲ ನೋಡ್ತಿದ್ದಂಗೆ ಒಳ್ಳೆ ಬ್ಯಾಟಿಂಗ್ಸು ಬೌಲಿಂಗ್ಸ್ ಎಲ್ಲ ಆಡಿದ್ರು. ಅದರ ಫಲಿತಾಂಶನೇ ಇದಾಗಿದೆ. ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಹಂಗೆ ಹ್ಯಾಟ್ರಿಕ್ ಕಪ್ ನಮ್ದೇ RCB. ಸೊ ಬೆಂಗಳೂರು RCB ಹೊಡಿಲಿಲ್ಲ ಅಂದ್ರೆ ಬೆಳ್ಳಿ ಬಟ್ RCB ಹೊಡೆದೈತೆ ಕಪ್ಪು 3 ಸಾರಿ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು. ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದಾನೆ. ನೀವು ನೋಡ್ಬೋದು, ಬಹಳ ನಯನ ಮನೋಹರವಾಗಿದೆ ಫೀಲ್ಡ್ ಎಲ್ಲ. मैदान का स्ट्रैटेजी, जीत का सपना एक ही है फैंटेसी. बॉलर की गेंद, बैट्समैन का स्टैंड, उम्मीद है भरपूर, सिर्फ एक ही चांस. मैच विनिंग नॉक या विकेट का स्पेल, हर ओवर में है एक नई कहानी जिसे हम हमेशा करें टेल. चक दे हर खेल का चैंपियंस ट्रॉफी सबने मांगी दुआ. बैट बॉल की जंग और ड्राफ्ट का दोस्तों, यहाँ है चैंपियंस का जरूरी ड्रामा. ಜೋರಾಗಿ ಚೇರ್ ಮಾಡಬೇಕು. ಚೇರ್ ಮಾಡ್ಬೇಕು ಜೋರಾಗೆ. ಎತ್ತಪ್ಪ ಫೋಟೋ ತೆಗಿತೀನಿ ಈಗ. ಓಕೆ ಕುತ್ಕೊಂಡ್ರೆ ಈರೇಶ ಮತ್ತೆ ಅವರಣ್ಣ ಅಜಯ್ ಪಳಗರ್. BPL ಸೀಸನ್ 3 ಅಲ್ಲೇ ರನ್ನರ್ ಅಪ್ ಆಗಿ ನಮ್ಮ ಸತತವಾಗಿ 2 ಬಾರಿ ಕಳೆದ ಬಾರಿ BPL ಸೀಸನ್ 2, 3 ಅಲ್ಲಿ ಕೂಡ ರನ್ನರ್ ಅಪ್ ಆಗಿದ್ದಾರೆ ರಾಜ್ 06. ಜೋರಾಗಿ ಚೇರ್ಸ್ ಮಾಡಿ.